ಕೌಂಡೇಯ ಶ್ರೀನಿಲಯ ಪರಕಾಲಾತ್ ವೇದಾಂತಯುಗ್ಮಂ ತತ್ಪಾದಾಬ್ಜೇ ವಿನಿಹಿತವರಂ ಬ್ರಹ್ಮತಂತ್ರಾಪ್ತಿತುರ್ಯಂ ಶ್ರೀಕೃಷ್ಣಾರ್ಘ್ಯತಿತರತಾಂಗಾಬ್ಜಮಬ್ಜಾಕ್ಷರುದ್ಯಂ ಶ್ರೀಮದ್ ರಾಮಾನುಜಾವಿದಂ ಪರಕಾಲಂ ಯತಿವರೆಣ್ಯಂ. ಶ್ರೀರಾಮಾನುಜಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಬಂಧು ಸ್ವಾಮಿಗಳನ್ನ ಅನುಗ್ರಹ ಪಡೆದು ಆ ಅನುಭವವನ್ನು ನೀವು ಹೇಳಿ, ಹಾಗೂ ನೀವು ಕೂಡ ಪಾಪ ತುಂಬ ಬಂದು ಇಲ್ಲಿನ ಒಂದು ಸಾನ್ನಿಧ್ಯದ ಒಂದು ಪರಿಚಯವನ್ನು ಎಲ್ಲರಿಗೂ ಮಾಡಿಸ್ಬೇಕು ಅಂತ ನಿಮ್ಮ ಒಂದು ತುಡಿತಾ ಇದೆಯಲ್ಲ, ಆ ಭಗವಂತ ನಿಮಗೆ ಅನುಗ್ರಹ ಮಾಡಿ ನಿಮ್ಮ ಮುಖಾಂತರ 4 ಜನಕ್ಕೆ ಅನುಗ್ರಹ ಮಾಡಿದ್ರೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಿದ್ದಾನೆ. ಹಾಗೆ ನಿಮಗೂ ಒಂದು ಅನುಭವ ಆಗುತ್ತೆ ಈ ಒಂದು ಪ್ರಚಾರ ಮಾಡೋದ್ರಿಂದ. ಹಾಗಾಗಿ ನಿಮಗೊಂದು ಅನುಭವನೂ ಕೂಡ ನೀವು ಇನ್ನೊಂದು ನೆಕ್ಸ್ಟು ಬರೋರಿಗೆ, ಇಲ್ಲ ನಾನು ಅಲ್ಲಿ ಹೋಗಿದ್ದೆ ಆಚಾರ್ಯರ ಅನುಗ್ರಹ ಆಯಿತು ಅಂತ ನೀವು ಹೇಳಂಗಾಗಲಿ. ನಿಮ್ಮ ಮನಸ್ಸು ಏನೇ ಒಂದು ಪ್ರಾರ್ಥನೆ ಇದ್ರೂ ಕೂಡ ಆಚಾರ್ಯರು ರಾಮಾನುಜ ಪ್ರಕಾಶ ಸ್ವಾಮಿಗಳು ನೆರವೇರಿಸ್ಕೊಂಡು, ಹಾಗಾಗಿ ನೀವು ಕೂಡ ನಿಮಗೂ ಧನ್ಯವಾದಗಳು. ನೀವು ಪಾಪ ಬಂದು ಇಷ್ಟು ಇದು ಮಾಡಿದ್ರಿ, ತುಂಬ ಧನ್ಯವಾದ. ಒಳ್ಳೆಯದಾಗಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಇದು ಬಂದು ಕೃಷ್ಣಾಪುರ ಅಂತೇಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ ಬರುತ್ತೆ. ಇಲ್ಲಿ ಒಂದು ಇತಿಹಾಸ ಅಂತ ಹೇಳಿದ್ರೆ, ಇಲ್ಲಿ ಈ ಸ್ವಾಮಿ ಬೃಂದಾವನ ಬಂದು ಒಂದು 250 ವರ್ಷದ ಒಂದು ಹಳೆಯದು. ಪರಕಾಲ್ಮಠ ಸ್ವಾಮಿ, ನಮ್ಮ ಪರಕಾಲ್ಮಠ ಅಂತೇಳಿ ರಾಜ ಗುರುಗಳು, ನಮ್ಮ ಈ ಮೈಸೂರು ರಾಜಮನೆತನಕ್ಕೆ ನಮ್ಮ ರಾಜಗುರುಗಳು ಅವರ ಒಂದು ಬೃಂದಾವನ ಇದು. ಇದು ಬಂದು 1887ರಲ್ಲಿ ಈ ಒಂದು ಬೃಂದಾವನ ಇದಾಗುತ್ತೆ. ಇದಕ್ಕೆ ಇಲ್ಲಿವರೆಗೂ 250 ವರ್ಷಗಳಾಗಿದೆ. ಸ್ವಾಮಿಗಳು ಒಂದು ಸಜೀವಗಳನ್ನು 102 ವರ್ಷ ಇದ್ದರು. ಅವರು ಈ ಬೃಂದಾವನಕ್ಕಿಂತ ಮುಂಚೆ ನಮ್ಮ ತಿರುಪತಿಯಲ್ಲಿರ್ತಾರೆ. ಅಂದರೆ ತಿರುಪತಿಯಲ್ಲಿ ಅವರು ನಮ್ಮ ಪರಕಾಲ್ಮಠ ಅಲ್ಲಿ ತಿರುಪತಿಯಲ್ಲಿ ವೇದಾಂತ ದೇಶಿಕರ ಒಂದು ಇದರಿಂದ ತಿರುಪತಿಯಲ್ಲಿ ಇದ್ದ ಮಠ ಅವರ ಒಂದು ಅನುಷ್ಠಾನಗಳೆಲ್ಲ ತಿರುಪತಿಯಲ್ಲಿ ಆಗ್ತಾ ಇರುತ್ತೆ. ತಿರುಪತಿಲಿ ಆಗುವಾಗ ಅಲ್ಲಿ ಒಂದು ದಾಳಿಯಿಂದ ಅವರೇನು ಮಾಡ್ತಾರೆ, ಆ ಒಂದು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರ ಒಂದು ಆರಾಧ್ಯ ದೈವರಾದಂತಹ ಹಯಗ್ರೀವರನ್ನು ಈ ಕಡೆ ತಗೊಂಡು ಬರೋವಾಗ ಈ ಒಂದು ಬೆಲ್ಟ್ ಕಾವೇರಿ ತೀರಕ್ಕೆ ಬಂದಾಗ ಸತ್ಯಗಾಲಕ್ಕೆ ಬರ್ತಾರೆ. ಸತ್ಯಗಾಲದಲ್ಲಿ ವೇದಾಂತ ದೇಶಿಕರು ಇದ್ದು ಐಕ್ಯವಾದಂಥ ಸ್ಥಳ. ಆವಾಗ ಅಲ್ಲಿ ಒಂದು ಬಂದಾಗ ಅಲ್ಲೆಲ್ಲ ನೋಡಿಕೊಂಡು ಈ ಮೇಲ್ಕೋಟೆಗೆ ಹೋಗಬೇಕು ಅಂತೇಳಿ ಆ ಮಾರ್ಗದಿಂದ ಬಂದಾಗ ಇಲ್ಲಿ ನಮ್ಮ ಒಂದು ಪರಂಪರೆಯ ಒಂದು ಶ್ರೀ ವೈಷ್ಣವ ಪರಂಪರೆಯ ಒಂದು ಮನೆತನಗಳು 250 ಶ್ರೀ ವೈಷ್ಣವರ ಒಂದು ಪರಂಪರೆ ಇರ್ತಕ್ಕಂಥ ಮನೆ ತನಗಳು ಇಲ್ಲಿರುತ್ತೆ. ಒಂದು ನದಿ ತೀರದಲ್ಲಿ ಈ ಪಕ್ಕದಲ್ಲೇ ಕಾವೇರಿ ನದಿ ಇರೋದ್ರಿಂದ ಇಲ್ಲೆಲ್ಲ ಅನುಷ್ಠಾನಕ್ಕೆ ಯೋಗ್ಯ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಕೃಷ್ಣನ ಒಂದು ಸಾನ್ನಿಧ್ಯ ದೇವಸ್ಥಾನ ಎಲ್ಲ ಇದ್ದಿದ್ದರಿಂದ ಅವರು ಇಲ್ಲಿ 250 ಮನೆ ವೇದಾಂತ ದೇಶಿಕರು ಶಿಷ್ಯರು ಅವರು ಈ ಸತ್ಯಗಾಲಕ್ಕೆ ಬಂದಾಗ ಅವರು ಇಲ್ಲಿ ಶಿಷ್ಯರನ್ನ ಬಿಟ್ಟು ಅನುಷ್ಠಾನ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಸರಿ ಅವರು ಇಲ್ಲೇ ಅನುಷ್ಠಾನಗಳನ್ನ ಮಾಡಿಕೊಂಡು ಕೃಷ್ಣನ ಆರಾಧನೆ ಮಾಡ್ಕೊಂಡು ಇಲ್ಲಿರ್ತಾರೆ. ಸ್ವಾಮಿಗಳು ಈ ಕಡೆ ಸತ್ಯಗಾಲ ನೋಡಿಕೊಂಡು ಈ ಕಡೆ ಬಂದಾಗ ಇಲ್ಲಿ ಒಂದು ವೇದಘೋಷ, ಇಲ್ಲಿ ಒಂದು ಆಚಾರ ವಿಚಾರಗಳು, ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ನಾನು ಭಗವಂತ ಕೃಷ್ಣ ಇಲ್ಲೇ ಒಂದು ಸನ್ನಿಧಾನದಲ್ಲಿ ಇಲ್ಲೇ ಇರ್ತಾರೆ. ಸನ್ನಿಧಾನದಲ್ಲಿ ಇದ್ದಾಗ ಅವರು ಅದನ್ನು ಕೃಷ್ಣನ ಒಂದು ಮೂರ್ತಿಯನ್ನು ನೋಡ್ಬಿಟ್ಟು ತುಂಬ ಆಕರ್ಷಿತರಾಗಿ, ಇಲ್ಲ ನನ್ನ ಅನುಷ್ಠಾನಕ್ಕೆ ಇಲ್ಲಿ ಯೋಗ್ಯವಾಗಿದೆ, ಯಾಕಂದರೆ ನಮಗೆ ಇಷ್ಟೊಂದು ಶಿಷ್ಯ ವೃಂದ ಇದೆ, ಇಲ್ಲಿ ಪರಿಚಾರಕ್ಕೆ ಮಾಡೋದಕ್ಕೆ ತುಂಬ ಅನುಷ್ಠಾನಯುಕ್ತವಾದಂಥ ಜನರಿದ್ದಾರೆ, ನಾನು ಇಲ್ಲಿರೋಕ್ಕೆ ನನಗೆ ಯೋಗ್ಯವಾಗಿದೆ, ಸ್ಥಳ ಪ್ರಶಾಂತವಾಗಿದೆ, ಹಾಗೆ ಅರ್ಚಾವತಾರವಾದ ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹ ಇದೆ ಅಂತ ನೋಡ್ಬಿಟ್ಟು ನಾನು ಇಲ್ಲೇ ಇರಬೇಕು ಅಂತೇಳಿ ಪರಮಾತ್ಮನ ಪ್ರೇರಣೆಯಂತೆ ಇಲ್ಲೇ ಇರ್ತಾರೆ. ಮುಮ್ಮಡಿ ಕೃಷ್ಣರಾಜರು ಅವರೇನು ಮಾಡ್ತಾರೆ, ಅವರ ಒಂದು ರಾಜಗುರುಗಳಲ್ವಾ, ರಾಜಗುರುಗಳಾಗಿದ್ದರಿಂದ ಅವ್ರು ಬಂದು ಪ್ರಾರ್ಥನೆ ಮಾಡ್ಕೋತಾರೆ, ಬನ್ನಿ ನಿಮಗೆ ನಾವು ಅರಮನೆ ಒಳಗಡೆನೆ ಮಠ ಸ್ಥಾಪನೆ ಮಾಡಿಕೊಡ್ತೀವಿ, ನಿಮ್ಗೆ ಯಾವ್ಯಾವ ರೀತಿ ಹಯಗ್ರೀವರ ಒಂದು ಪೂಜೆಗೆ ಅನುಕೂಲವಾಗುವಂತೆ ನಾವೆಲ್ಲ ಮಾಡಿಕೊಡ್ತೀವಿ, ನಿಮ್ಗೆ ಏನು ಬೇಕೋ ನಾವು ಅದನ್ನು ಸೌಕರ್ಯ ಮಾಡಿಕೊಡ್ತೀವಿ ಅಂತ ಕೇಳಿದಾಗ ಮಹಾರಾಜರು ಕೇಳಿದಾಗ ಆಗ ಸ್ವಾಮಿಗಳನ್ನು ಹೇಳ್ತಾರೆ, ಇಲ್ಲಪ್ಪ ನಮಗೆ ಅನುಷ್ಠಾನಕ್ಕೆ
ಯತಿಗಳ ಒಂದು ಯಾವ ರೀತಿ ಒಂದು ಪದ್ಧತಿ ಇರುತ್ತೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂದರೆ, ಯತಿಗಳು ಸಂಚಾರಿಗಳಾಗಿರ್ತಾರೆ. ಮತ್ತು ಪ್ರವೇಶವನ್ನು ಮಾಡೋದಿಲ್ಲ ಅನ್ನೋದು ಒಂದು ಸಂಪ್ರದಾಯ, ಅಂದರೆ ಒಂದು ಶಾಸ್ತ್ರವಿರುತ್ತೆ. ಸನ್ಯಾಸದ ಒಂದು ಶಾಸ್ತ್ರದಲ್ಲಿ ಆ ಥರ ಇರುತ್ತೆ. ಆಗ ಇವರು ಹೇಳ್ತಾರೆ ಏನಂತ, ನಾನು ಇಲ್ಲಪ್ಪ ಬರೋದಿಲ್ಲ, ನನಗೆ ಕೃಷ್ಣನ ಅನುಗ್ರಹ ಆಗಿದೆ, ಕೃಷ್ಣನ ಒಂದು ಸಾನ್ನಿಧ್ಯ ಇರೋದ್ರಿಂದ ನಾನು ಇಲ್ಲ ಅನುಷ್ಠಾನಯುಕ್ತನಾಗಿರಬೇಕು, ಆಮೇಲೆ ನಮಗೆಲ್ಲ ಸೌಕರ್ಯಗಳಿದೆ, ಆಮೇಲೆ ಶಿಷ್ಯವೃಂದರಿದೆ, ಮೇಲಾಗಿ ನಾವು ಸನ್ಯಾಸಿಗಳು ಪುರಪ್ರವೇಶ ಮಾಡೋದಿಲ್ಲ, ನಾವು ಸಂಚಾರದಲ್ಲಿರೋದ್ರಿಂದ ಪುರಪ್ರವೇಶ ಮಾಡಬಾರ್ದು ಅಂತೇಳಿ ಇದೇ ಶಾಸ್ತ್ರದಲ್ಲಿ, ಹಾಗಾಗಿ ನಾವು ಬರಲ್ಲ ಅಂತ ಹೇಳ್ತಾರೆ. ಸರಿ, ಅವ್ರೇನು ಮಾಡ್ತಾರೆ, ರಾಜಗುರುಗಳಾಗಿದ್ದರಿಂದ ಅವರು ಸರಿ, ನಾವು ನಿಮ್ಗೆ ಯಾವ್ಯಾವ ರೀತಿ ನಮಗೆ ಅನುಷ್ಠಾನಕ್ಕೆ ಬೇಕು, ಏನೇನು ಸೌಕರ್ಯ ಬೇಕು, ಹೆಂಗೆ ನಿಮ್ಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಮಹಾರಾಜರು ಸ್ವತಃ ತಾವೇ ನಿಂತ್ಕೊಂಡು, ಈಗ ಇಲ್ಲಿ ಪರಕಾಲ್ ಮಠ ಅಂತ ಇದೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೋಡ್ಬೋದು ನೀವು, ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಿಕೊಡ್ತಾರೆ. ಅವರು ಮಠವನ್ನು ಸ್ಥಾಪನೆ ಮಾಡಿ, ನೀವು ಅನುಷ್ಠಾನಗಳಿಗೆ ಯಾವ್ಯಾವ ರೀತಿ ಬೇಕು, ಏನು ಇವ್ರಿಗೆ ಅನುಷ್ಠಾನ ಏನೇನು ಬೇಕು ಎಲ್ಲ, ಆಮೇಲೆ ಚಾತುರ್ಮಾಸ ಮಾಡೋದು ಉಂಟು. ಸ್ವಾಮಿಗಳು ಚಾತುರ್ಮಾಸ್ಯದಲ್ಲಿ ಅವ್ರಿಗೆ ಅನುಷ್ಠಾನಕ್ಕೆ ಏನೇನು ಬೇಕು, ಚಾತುರ್ಮಾಸಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಇದೆ. ಕೃಷ್ಣನ ದೇವಸ್ಥಾನ ಇರೋದ್ರಿಂದ ಕೃಷ್ಣನ ದೇವಸ್ಥಾನಕ್ಕೆ ಯಾವ್ಯಾವ ರೀತಿ ಇದನ್ನು ಕೊಡಬೇಕು ಅಂತೇಳಿ ಮಹಾರಾಜರೆಲ್ಲ ಮಾಡಿ ಸ್ವಾಮಿಗಳ ಅನುಗ್ರಹ ಮಾಡಿ ಕಳಿಸ್ತಾರೆ. ಅವರು ಇದೇ ರೀತಿ ಎಲ್ಲ ಇರೋವಾಗ ಅವರಿಗೆ 98ನೇ ವಯಸ್ಸಿನಲ್ಲಿ ಅವರಿಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂಥರ ವಯೋಸಹಜ, ಅದು ಒಂಥರ ಶಿವರಿಂಗು, ಒಂದು ಸ್ವಲ್ಪ ಜ್ವರ ಆ ಥರ ಬರುತ್ತೆ. ಬಟ್ ಸ್ವಾಮಿಗಳು ಯಾವ ರೀತಿ ತಪೋನಿಷ್ಠರು ಅಂತಂದರೆ, ಅವರಿಗೆ ಯಾವ ರೀತಿ ದೈವಾನುಗ್ರಹ, ಅವರು ಸಾಕ್ಷಾತ್ ದೇವರು ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ತಮ್ಮ ಸ್ವಾಮಿಗಳು ತ್ರಿದಂಡ ಇಟ್ಕೊಂಡಿರ್ತಾರೆ. ಏನು ಪ್ರತಿಪಾದನೆ, ಅದ ವಿಶಿಷ್ಟಾದ್ವೈತ ಪ್ರತಿಪಾದನೆಯಾಗಿ ಅವರು ಒಂದು ತ್ರಿದಂಡವನ್ನು, ರಾಮಾನುಜರ ವಿಶಿಷ್ಟಾದ್ವೈತ ಪ್ರತಿಪಾದನೆ ಮಾಡುವಂತಹ ಒಂದು ತ್ರಿದಂಡವನ್ನು ಅವರು ಇಟ್ಕೊಂಡಿರ್ತಾರೆ. ಎಲ್ಲ ನಮ್ಮ ರಾಮಾನುಜ ಪರಂಪರೆ ಎಲ್ಲ ಶ್ರೇಷ್ಠರು. ಶಂಕರಾಚಾರ್ಯರ ಒಂದು ಅದ್ವೈತ ಸಿದ್ಧಾಂತ, ಆಮೇಲೆ ಮಧ್ವಾಚಾರ್ಯರ ಅದ್ವೈತ ಸಿದ್ಧಾಂತ ಯಾವ ರೀತಿ, ಹಾಗೆ ನಮ್ಮ ರಾಮಾನುಜಾಚಾರ್ಯ ಅವರದ ಒಂದು ವಿಶಿಷ್ಟಾದ್ವೈತ ಒಂದು ಸಿದ್ಧಾಂತದ ಒಂದು ತತ್ವ ತ್ರಿದಂಡವನ್ನು ಇಟ್ಕೊಂಡಿರ್ತಾರೆ. ಅಂದರೆ 3 ದಂಡ, ಅಂದರೆ ಎಲ್ಲವನ್ನು ಪ್ರತಿಪಾದನೆ ಮಾಡುವಂಥ ತ್ರಿದಂಡ. ನಮ್ಮ ಒಂದು ಪರಂಪರೆಯಲ್ಲಿ ಯತಿಶ್ರೇಷ್ಠರಾದಂಥವರು ತ್ರಿದಂಡವನ್ನು ಧಾರಣೆ ಮಾಡಬೇಕು ಅನ್ನೋದು ಒಂದು ಇತಿಹಾಸ, ಇದು ಶಾಸ್ತ್ರ ಇರೋದ್ರಿಂದ ಸ್ವಾಮಿಗಳು ಕೂಡ ತ್ರಿದಂಡವನ್ನು ಇಟ್ಕೊಂಡು ಅವರು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಒಂದು ಶಕ್ತಿಯನ್ನು ಆ ತ್ರಿದಂಡದಲ್ಲೆಲ್ಲ ಶೇಖರಣೆ ಮಾಡುವಂಥದ್ದು. ನಾವು ಅನುಷ್ಠಾನ ಏನು ಮಾಡ್ತೀವಿ, ಆ ಶಕ್ತಿಯನ್ನು ತ್ರಿದಂಡದಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಅವ್ರಿಗೆ ಬೇಕಾದಾಗ ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅದನ್ನು ಮಂತ್ರಿಸಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು ಎಲ್ಲ ನಮ್ಮ ಇದರಲ್ಲೂ ಉಂಟು. ಅದೇ ರೀತಿ ಅವರೇನು ಮಾಡ್ತಾರೆ, ತಮ್ಮ ತಪಶಕ್ತಿಯನ್ನೆಲ್ಲ ಇದು ಮಾಡಿ ಆ ಒಂದು ತಮಗೆ ಬಂದಂಥ ಒಂದು ಏನು ಈ ವಿಚಿತ್ರವಾದಂಥ ಕಾಯಿಲೆ ಇದೆ ಎಲ್ಲವನ್ನು ಕೂಡ ತ್ರಿದಂಡದಲ್ಲಿ ಆವಾಹನೆ ಮಾಡ್ತಾರೆ. ಆವಾಗ ನೀವು ಇಲ್ಲಿರೋ ಈ ದರಿದ್ರವೇ ಇಲ್ಲಿರೋ ಅಂತೇಳಿ ಆವಾಹನೆ ಮಾಡಿದಾಗ ಆ ತ್ರಿದಂಡ ಬಂದು ಕುಣಿತಾ ಇರುತ್ತೆ. ಯಾವ ರೀತಿ ಅಂದರೆ, ಇವ್ರು ಯಾವ ರೀತಿ ದೇಹದಲ್ಲಿ ವ್ಯತ್ಯಾಸಗಳಾಗ್ತಿರುತ್ತೋ ಅದೇ ರೀತಿಯ ತ್ರಿದಂಡದಲ್ಲಿ ವ್ಯತ್ಯಾಸಗಳಾಗ್ತಿರುತ್ತೆ. ಆಗ ಸ್ವಾಮಿಗಳು ಏನು ಮಾಡ್ತಾರೆ, ತಮ್ಮ ಜಪಾನುಷ್ಠಾನಗಳನ್ನೆಲ್ಲ ಮುಗಿಸಿ, ತಮ್ಮ ಅನುಷ್ಠಾನಗಳನ್ನೆಲ್ಲ ಇದು ಮಾಡಿ ಎಲ್ಲ ತೀರಿಸಿ, ಆಮೇಲೆ ಅಲ್ಲಿ ಕೃಷ್ಣನ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡು ಎಲ್ಲ ಆದಮೇಲೆ ತಿರುಗಾ ಬಂದು ಆ ತ್ರಿದಂಡದಲ್ಲಿ ಇರ್ತಕ್ಕಂಥದ್ದನ್ನ ತಮ್ಮ ಮೇಲೆ ತಗೊಳ್ತಾ ಇರ್ತಾರೆ. ಆವಾಗ ಒಬ್ಬ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಿಮಗೆ ಅಪಾರವಾದಂಥ ಈ ಥರ ಒಂದು ತಪಶಕ್ತಿ ಇದೆ, ನೀವು ಯಾಕೆ ಆ ಒಂದು ತ್ರಿದಂಡವನ್ನು ವಿಸರ್ಜನೆ ಮಾಡಬಾರ್ದು ಅಂತ ಕೇಳ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ಅಲ್ಲ ನಮ್ಮ ಸಿದ್ಧಾಂತ ಏನಿದೆ, ವಿಶಿಷ್ಟಾದ್ವೈತ ಏನು ಹೇಳುತ್ತೆ, ಎಲ್ಲವನ್ನ ನಾವು ಮೋಕ್ಷಕ್ಕೆ ದಾರಿ ಬೇಕು ಅಂತಂದರೆ ಸರ್ವೋತ್ಸವ ಏನೇನು ಕರ್ಮಗಳನ್ನೆಲ್ಲ ಕಳ್ಕೊಂಡು ನಾವು ನಾರಾಯಣನ ಒಂದು ಶ್ರೀಮತೆ ನಾರಾಯಣಾಯ ನಮಃ ಅಂತೇಳಿ ಮಂತ್ರವನ್ನು ಇದೆ, ದ್ವಯ ಮಂತ್ರ, ಅದನ್ನೇ ಹೇಳಿದ್ರೆ ನಾವು ಮೋಕ್ಷವನ್ನೇ ನಾವು ಸಂಪಾದನೆ ಮಾಡ್ಬೋದು. ಅಂಥದ್ರಲ್ಲಿ ನಾನು ಇದನ್ನ ಇಟ್ಕೊಂಡ್ರೆ ನನಗೆ ಮೋಕ್ಷ ಪುನರ್ಜನ್ಮ ಇದೆಯಪ್ಪ, ಇದರಿಂದ ಮೋಕ್ಷ ಎಲ್ಲಿ ಸಿಗುತ್ತೆ, ಮೋಕ್ಷ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಪಾಪಕರ್ಮಗಳೆಲ್ಲ ಹಳದ ಮೇಲೆ ಅದನ್ನೆಲ್ಲ ಒಂದು ತೂಗಿದಾಗ ಅದು ನಮಗೆ ಯಾವುದೂ ಇರಬಾರ್ದು, ಸಮವಾಗಿರಬೇಕು. ಪಾಪನೂ ಸಮವಾಗಿರಬೇಕು, ಪುಣ್ಯ ಸಮ ಇರಬೇಕು. ಪುಣ್ಯ ಮಾಡಿದ್ರೂ ತಿರ್ಗಾ ಜನ್ಮ ಉಂಟು, ಪಾಪ ಮಾಡಿದ್ರೂ ಜನ್ಮ ಉಂಟು.
ಹಾಗಾಗಿ ಎರಡೂ ಸಮವಾಗಿದ್ರೆ ಮಾತ್ರ ಮೋಕ್ಷ ಸಾಧನೆಗೆ ದಾರಿ. ಹಾಗಾಗಿ ನಾವು ಏನು ರಾಮಾನುಜರ ಒಂದು ತತ್ವ ಇದೆ ಅದನ್ನು ನಾವು ಪ್ರತಿಪಾದಿತವಾಗಿ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಆ ರೀತಿ ಆಗಲ್ಲಪ್ಪ, ನಾವು ಅನುಭವಿಸಲೇಬೇಕು ಅಂತೇಳಿ ಆ ತ್ರಿದಂಡದಲ್ಲಿರ್ತಕ್ಕಂಥ ಒಂದು ಇದನ್ನ ತಮ್ಮ ಮೈ ಮೇಲೆ ತಿರ್ಗಾ ತಗೊಳ್ತಾ ಇದ್ರು. ಈ ರೀತಿ ಆಗಿ ಅವರು ತಪಶಕ್ತಿಯಿಂದ ಅವರು 102 ವರ್ಷ ಇರ್ತಾರೆ. 102 ವರ್ಷ ಇದ್ದಾಗ ಅವ್ರಿಗೆ ಒಂದು ದಿನ ಅಯ್ಯಗಿರಿಯವರು ಬಂದು ಇದು ಮಾಡ್ತಾರೆ. ಅಯ್ಯಗಿರಿಯವರು ಬಂದು ಏನಂತ, ಇಲ್ಲ ನಿಮ್ಮ ಒಂದು ಅನುಷ್ಠಾನ ಇದು ಇದಾಗಿದೆ, ದಯಮಾಡಿ ನೀವು ಬನ್ನಿ, ನೀವು ಬೃಂದಾವನಸ್ಥರಾಗಿ ಅಂತೇಳಿ ಅಯ್ಯಗಿರಿಯವರ ಒಂದು ಅಪ್ಪಣೆ ಆದಾಗ ಸ್ವಾಮಿಗಳು ಸ್ವತಃ ಶಿಷ್ಯರನ್ನ ಮಹಾರಾಜರನ್ನ ಕರೆದು, ನಾವು ಇಲ್ಲೇ ಒಂದು ಇದರಲ್ಲೇ ನಾವು ಅನುಷ್ಠಾನ ಮಾಡಿರ್ತಕ್ಕಂಥ ದಾರಿ ಇದೆಯಲ್ಲ, ಅನುಷ್ಠಾನ ಮಾಡಿರ್ತಕ್ಕಂಥ ಜಾಗದಲ್ಲೇ ನಾವು ಐಕ್ಯ ಆಗಬೇಕು ಅಂತೇಳಿ ಅವರ ಒಂದು ಅಪೇಕ್ಷೆಯನ್ನು ಪಟ್ಟಾಗ ಆಗ ಮಹಾರಾಜರು ಆಯಿತು ಅಂತೇಳಿ ಇಲ್ಲಿ ಬೃಂದಾವನಸ್ಥರ ಆಗ್ತಾರೆ. ಬೃಂದಾವನಸ್ಥರಾಗಿ ಇಲ್ಲಿಗೆ ಒಂದು ಇಲ್ಲಿಗೆ ಬಂದು 200 ವರ್ಷ ಈ ಬೃಂದಾವನಸ್ಥರಾಗಿ 200 ವರ್ಷ ಆಯಿತು. ಅದಕ್ಕೆ ಮುಂಚೆ 300 years ಬ್ಯಾಕ್ ಇವ್ರು ಇದ್ದಿದ್ದು ಅಂತೇಳಿ. ಆಮೇಲೆ ಇವರು ಚಿಕ್ಕ ಇನ್ನೊಂದು ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಸನ್ಯಾಸತ್ವವನ್ನ ಚಿಕ್ಕ ವಯಸ್ಸಲ್ಲೇ ತಗೋತಾರೆ. ಅವರ ಒಂದು 22 ವರ್ಷ ಇದ್ದಾಗಲೇ ಅವರು ಸನ್ಯಾಸತ್ವ ತಗೋತಾರೆ. ಬಟ್ ಮಠ ಪೀಠಾಧಿಪತಿಗಳಾಗಿದ್ದು ಅವರ ಒಂದು 65ನೇ ವಯಸ್ಸಲ್ಲಿ ಅವರು ಪೀಠಾಧಿಪತಿಗಳಾಗ್ತಾರೆ. ನಮ್ಮ ಮಠ ಪರಕಾಲ ಮಠದ, ಈಗ ನೀವು ಮೈಸೂರಿನಲ್ಲಿ ಜಗನ್ಮೋಹನ ಪ್ಯಾಲೇಸ್ ಅದ್ರ ಇದೆ, ಅಲ್ಲಿ ಜಗನ್ಮೋಹನ ಪ್ಯಾಲೇಸ್ ಹತ್ರನೇ ನಮ್ಮದು ಪರಕಾಲ ಮಠ ಇದೆ. ಆ ಪರಕಾಲ ಮಠದಲ್ಲಿ ಏನು ಇವಾಗ ಸ್ವಾಮಿಗಳಿದ್ದಾರೆ, ಅವರ ಒಂದು ಅವರು ತುಂಬ ಈ ಬೃಂದಾವನವನ್ನು ಅವರು ಆ ಹುಷಾರು ತಪ್ಪಿದಾಗ ಇಲ್ಲಿ ಬಂದು ಅನುಷ್ಠಾನ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರ ಒಂದು ಅನುಷ್ಠಾನದಿಂದ ತುಂಬ ಅನುಭವ ಅವರು ಪಡೆದಿದ್ದಾರೆ. ಹಾಗಾಗಿ ಸ್ವಾಮಿಗಳು ಇದಾಗಿ ಐಕ್ಯ ಆಗಿದ್ದಾರೆ. ಆಮೇಲೆ ಈ ಅವರ ಬೃಂದಾವನ ಆದಮೇಲೆ ಸರ್ಪ ಸಂಚಾರ ಅನ್ನೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಸುಮಾರು ನಮ್ಮ ಒಂದು ಇದೆ ಅಂತಲ್ಲ, ಸುಮಾರು ಜನ ನೋಡಿದ್ದಾರೆ. ಯಾಕಂದರೆ ಹೊರಗಡೆಯವರು ನೋಡಿದ್ದಾರೆ. ಈ ಬೃಂದಾವನದ ಹತ್ರನೇ ಇಲ್ಲಿ ಸುಮಾರು ಸರಿ ಇದೆ. ನನ್ನ ಅನುಭವ ಏನು ಅಂತ ಹೇಳಿದ್ರೆ, ಅದು ಅನುಭವನೋ ಇಲ್ಲ ನನ್ನ ಭ್ರಮೆನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಹಳೆ ಹಾವು, 2 ತಲೆ ಹಾವು. ಯಾವ ರೀತಿ ಅಂದರೆ, ನಾವು ಧನುರ್ಮಾಸದಲ್ಲಿ ಬೆಳಗಿನ ಜಾವ 5:30 ನಾವು ಅನುಷ್ಠಾನ ಪೂಜೆಯನ್ನು ಮಾಡೋಕ್ಕೆ ಬರ್ತೀವಿ. ಆ ಮಾಡೋವಾಗ ಕಗ್ಗತ್ತು ಒಂಥರ ಈ ಬಾಗ್ಲ ಹತ್ರ ತುಂಬ ಗೋಲ್ಡ್ ಕಲರು ಹೊಳಿತಿರುತ್ತೆ. ನನ್ನ ಗಾಡಿ ತೊಗೊಂಡು ಬರ್ತೀನಿ, ಗಾಡಿ ತೊಗೊಂಡು ಬಂದಾಗ ಬ್ರೌನ್ ಕಲರ್. ಆವಾಗ ಅದೇನಾಗ್ಬಿಡುತ್ತೆ ಅಂದರೆ ನನಗದು ಭ್ರಮೆನ ಇಲ್ಲ ನಿಜನ ನಮಗೆ ಈಗಲೂ ಅದು ನನಗೆ ಗೊತ್ತಿಲ್ಲ. ಅದು ಹೊಳಿತಿರುತ್ತೆ. ಬಟ್ ನಾನು ಇದೇನು ಹಿಂಗಿದೆಯಲ್ಲ ಅಂತೇಳಿ ಇನ್ನೂ ಗಾಡಿ ಮೂವ್ ತಂದಾಗ ಸ್ವಲ್ಪ ಅದು ಮೂವ್ ಆಗುತ್ತೆ. ನನಗೆ ಗಾಬರಿ ಆಗೋಗಿ ನಮ್ಮ ಬಾಗಿಲು ಅವತ್ತು ಪೂಜೆನೂ ಮಾಡೋಕ್ಕೆ ಬರ್ದೆ, ಹಂಗೆ ಹಿಂದಕ್ಕೆ ಹೋಗಿದ್ದುಂಟು. ಆವಾಗ ಅದು ಸುಮಾರು ನಾನು ಅದಾದಮೇಲೆ ತುಂಬ ಸತಿ ಅದನ್ನು ನಾನು ಆಮೇಲೆ ನೋಡಿಲ್ಲ. ಆಮೇಲೆ ಸ್ವಲ್ಪ ಸಂಚಾರ ಇದೆ ಅಂತ ಸುಮಾರು ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಬಟ್ ನನಗೆ ಅದು ಅನುಭವ ಆಗಿರೋದು ಫಸ್ಟ್ ಟೈಮು. ಬಟ್ ನಾವು ಇಲ್ಲಿ ಬಂದು 5 ವರ್ಷ ಆಯಿತು. ನಮ್ಮ ಪೂರ್ವಿಕರು ನಮ್ಮ ಸೋದರ ಮಾವನೂರೇ ರಾಜಾಮಣಿ ಅಂದ್ಬಿಟ್ಟು, ಆಮೇಲೆ ಕೃಷ್ಣ ಹೆಂಗಾರ್ ಅಂದ್ಬಿಟ್ಟು ಅವರೆಲ್ಲ ಪೂಜೆ ಮಾಡ್ತಿದ್ದಂಥ ಕೃಷ್ಣ ಅವರು ತುಂಬ ಇದಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಅನುಷ್ಠಾನ ಯಾವ ರೀತಿ ಅನುಷ್ಠಾನ ತತ್ಪರರಾಗಿ ಅವ್ರು ಮಾಡ್ತಾ ಇದ್ರು, ಅದೇ ರೀತಿ ಅವರು ನಮಗೆ ಬಿಟ್ಟೋಗಿದ್ದಾರೆ. ಈಗ ಅವರು ರಾಜಾಮಣಿಯನ್ನು ನಮ್ಮ ಮಾವನವರು ಇಲ್ಲ, ಅವರು ತುಂಬ ಅನುಷ್ಠಾನಗಳು, ಅವರು ನರಸಿಂಹ ಉಪಾಸಕರಾಗಿದ್ದರು. ಅವರು ನಮಗೆ ಹೇಳಿದ ಪ್ರಕಾರ ಸ್ವಾಮಿಗಳು ಇನ್ನೂ ಜೀವಂತವಾಗಿದ್ದಾರೆ, ನೀವು ಹೋಗಿ ನೀವೇನು ಮಾಡಬೇಡಿ, ಇಲ್ಲಿ ಬಂದು ಒಂದು 12 ಪ್ರದಕ್ಷಿಣೆ ಮಾಡಿ, ನೀವು ಆ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತೀವಿ, ನಾವು ಅಭಿಷೇಕ ಮಾಡ್ತೀವಿ, ಏನೂ ಬೇಡ, ಇಲ್ಲಿ ಬಂದು ಸ್ವಾಮಿಗಳನ್ನ ಒಂದು ಶ್ಲೋಕ ಇದೆ, ಆ ಶ್ಲೋಕವನ್ನು ಹೇಳ್ಕೊಟ್ಟು ಇಲ್ಲಿ ಒಂದು 12 ಪ್ರದಕ್ಷಿಣೆ ಮಾಡಿ, ಒಂದು 10 ನಿಮಿಷ ನಿಮ್ಮ ಮನಸ್ಸೋ ಇಚ್ಛೆ ಭಗವಂತನಲ್ಲಿ ನೀವು ನಿಮ್ಮ ಮನಸ್ಸನ್ನು ಭಗವಂತನಲ್ಲಿ ಲೀನ ಮಾಡಿ, ಸ್ವಾಮಿಗಳ ಹತ್ರ ನಿಮ್ಗೆ ಏನು ಕಷ್ಟ ಇದೆ ಆ ಕಷ್ಟವನ್ನು ನೀವು ಅವ್ರ ಹತ್ರ ವಿಜ್ಞಾಪನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ವಿತಿನ್ 2 ಡೇಸಲ್ಲಿ ಅದು ಸರಿ ಹೋಗುತ್ತೆ ಅನ್ನೋದು ನಮ್ಮ ಮಾವನವ್ರು ಇದ್ದಾಗ ಅವರು ನಮ್ಗೆ ಹೇಳ್ತಾ ಇದ್ರು. ಅದೇ ರೀತಿ ಸುಮಾರು ಜನ ಅನುಭವಸ್ಥರು ನಮ್ಗೆ ಹೇಳಿದ್ದಾರೆ. ಹಾಗೆ ನಾವು ಕೂಡ ಇಲ್ಲಿ ಬಂದು ಪೂಜೆ ಮಾಡೋದ್ರಿಂದ ನಮಗೂ ಸ್ವಲ್ಪ ಏನೇನು ಸಮಸ್ಯೆಗಳಿತ್ತು ಅದು ನಮಗೆ ಈಡೇರಿದೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಹೇಳಬೇಕು ಅಂದರೆ ಸ್ವತಃ ನಮ್ಮ ಸ್ವಂತ ಅನುಭವದಿಂದ ನಾವು ಹೇಳ್ಬೋದೇ ಹೊರತು, ಇವಾಗ ನೀವು ಹೇಳ್ತೀರಿ ಅವ್ರು ಹೇಳ್ತಾರೆ ಅಂತ ನಾವು ಕೇಳಿ ಹೇಳೋ ಅಂಥದ್ದಲ್ಲ.
ಅದು ಸ್ವತಃ ನಮಗೆ ಅನುಭವ ಆದಾಗಲೇ ಅದು ನಾವು ಇನ್ನೊಬ್ಬರಿಗೆ ಹೇಳುವಾಗ ನಮಗೆ ಆ ಭಾವನೆಗಳು ಬರುತ್ತೆ. ನಮಗೆ ಅನುಭವ ಆಗಿರೋದ್ರಿಂದ ಸುಮಾರು ಈ ಅನುಭವಗಳಾಗಿದ್ದಾವೆ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಅವ್ರ ಸಿಸ್ಟರ್ ಸಂತಾನಮ್ ಅಂತ ಹೇಳ್ಬಿಟ್ಟು ಅವರು ಅರವಿಂದಮ್ಮ ಅಂತೇಳಿ, ಅವರು ಕೂಡ ಅವರ ಒಂದು ಮೊಮ್ಮಗನಿಗೆ ಯಾವುದೋ ಒಂದು ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡುತ್ತೆ. ಅವಾಗ ಅವರು ಬಂದು ಪ್ರಾರ್ಥನೆ ಮಾಡ್ಕೋತಾರೆ, ನಾವು ನಿಮಗೆ ಇವರು ಸ್ವಾಮಿಗಳಿಗೆ ಏನು ನೈವೇದ್ಯ ಅಂದರೆ ಹಾಲಲ್ಲಿ ಮಾಡಿರೋಂಥ ಪಾಯಸ ತುಂಬ ಇಷ್ಟ ಅವರಿಗೆ. ಹಾಲಲ್ಲಿ ಮಾಡಿರೋ ಪಾಯಸ ತುಂಬ ಇಷ್ಟ ಅವ್ರಿಗೆ, ಅದನ್ನು ನೈವೇದ್ಯ ಮಾಡ್ತೀನಿ ಅಂತ ಅವರು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲೇ ಇದ್ದು ನಿಂತ್ಕೊಂಡು ಎದುರುಗಡೆ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಹೊರಗಡೆ ಹೋದಾಗ ಫೋನ್ ಬಂತು, ನಮಗೆ ಈ ಥರ ಜಾಬು ತುಂಬ ಇದಿತ್ತಲ್ಲ, ನಾನೇ ಸೆಲೆಕ್ಟ್ ಆದೆ ಅಂತೇಳಿ. ಅವರಿಗೆ ಯಾವ ರೀತಿ ಅನುಭವ ಆಗಿದೆ ಅಂದರೆ, ಅವರು ಸ್ವಂತ ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟು ಕೂತ್ಕೊಂಡು ಅಲ್ಲಿಂದನೇ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಅವ್ರು ವಿತಿನ್ 2 ಡೇಸಲ್ಲಿ ಅವ್ರ ಕೆಲಸ ಆಗುತ್ತೆ. ಇದು ತುಂಬ ಸರಿ ನನ್ನ ಅನುಭವ ಆಗಿದೆ. ಆಮೇಲೆ ತುಂಬ ಅವರ ಒಂದು ಅನುಗ್ರಹ ಮಾಡಿದ್ದಾರೆ ಎಲ್ಲರಿಗೂ. ಯಾರೇ ಬಂದರೂ ಇಲ್ಲಿ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸುಮಾರು ಜನ ಬರ್ತಾರೆ, ನಾವು ಹೇಳ್ತಾ ಇರ್ತೀವಿ, ಬಟ್ ನಮಗದು ಅನುಭವ ಆಗಿರೋದ್ರಿಂದ ನಾವು ಇನ್ನೊಬ್ರಿಗೆ ಅನುಭವದ ಮಾತುಗಳು ಅಂತಾರಲ್ಲ, ಆ ರೀತಿ ನಾವು ಹೇಳ್ಬೋದು. ಸುಮ್ಮನೆ ನಾವು ಹೇಳ್ಬಿಡ್ತೀವಿ, ಏನೋ ಅವ್ರು ಬಂದ್ಬಿಡ್ತಾರೆ ಮಾಡಿಬಿಡ್ತಾರೆ ಅನ್ನೋದಲ್ಲ, ಆ ಅನುಭವದಿಂದ ನಾವು ಹೇಳಿರ್ತೀವಿ. ಕೆಲವ್ರಿಗೆ ಆ ಥರ ಅನುಭವಗಳಾಗಿದೆ. ಹಾಗಾಗಿ ಇಲ್ಲಿ ಬಂದು ತುಂಬ ವಿಶೇಷವಾಗಿ ಇವ್ರದ್ದು ಬಂದು ತಿರುನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ, ಮೇಷ ಮಾಸದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಇವ್ರ ತಿರುನಕ್ಷತ್ರ ಆಗುತ್ತೆ. ಆಮೇಲೆ ಮೀನ ಷಷ್ಠಿಯಲ್ಲಿ ಇವ್ರಿಗೆ ಆರಾಧನಾ ಮಹೋತ್ಸವ ಅಂತ ಆಗುತ್ತೆ. ಅಂದರೆ ಏಪ್ರಿಲ್ಲು ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ಎಂಡಲ್ಲಿ ಇವ್ರ ಆರಾಧನೆ ಬರುತ್ತೆ. ಏಪ್ರಿಲು ಇಲ್ಲ ಮೇ ಇದರಲ್ಲಿ ಇವರ ತಿರುನಕ್ಷತ್ರ ಬರುತ್ತೆ. ಹಾಗಾಗಿ ತುಂಬ ಅನುಷ್ಠಾನವಂತರಾಗಿದ್ದಂಥ ಸ್ವಾಮಿಗಳು. ಆಮೇಲೆ ಶಕ್ತಿ ಇರುವಂಥ ಬೃಂದಾವನ. ಈ ಜಾಗದಲ್ಲಿ ಪರಿಸರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬಂದು ಒಂದು 2 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಭಗವಂತ ನನಗೆ ಒಳ್ಳೇದು ಮಾಡೋ ಗುರುಗಳೇ, ನನಗೆ ಒಳ್ಳೇದು ಮಾಡಿ ನಿಮ್ಮನ್ನ ಅರಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ, ಸ್ವಾಮಿಗಳು ಸಾಕ್ಷಾತ್ ಅವರೇ ಬಂದು ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಕೆಲವರ ನಂಬಿಕೆ. ಹಾಗೂ ನಂಬಿಕೆಯಿಂದ ಅದು ಅನುಭವ. ಯಾರೇ ಬಂದರೂ ಕೂಡ ಅವ್ರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಮಾತು. ಹಾಗಾಗಿ ಭಗವಂತ ಒಳ್ಳೇದು ಮಾಡಲಿ. ಯಾರೇ ಬಂದರೂ ಯಾವುದೇ ಎಷ್ಟೇ ಕಷ್ಟ ಅನ್ನೋ ಕಾರ್ಪಣ್ಯ ಅಂದರೂ ಇಲ್ಲಿ ಬಂದು ಗುರುಗಳನ್ನ ಇದು ಮಾಡಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ನಾವು ಇದು ಮಾಡ್ತೀವಿ.